ಆರನೇ ದಿನಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ನ ಸೆರೆವಾಸ ಮುಂದುವರಿತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. ಕಾರಣ ಯಾವುದೇ ವಿವಿಐಪಿ ಟ್ರೀಟ್ಮೆಂಟ್ ಅಲ್ಲಿ ಸಿಗ್ತಿಲ್ಲ ಅನ್ನೋದು ಜನರಿಗೂ ಕೂಡ ಒಂದು ನಂಬಿಕೆ ಬರಬೇಕಲ್ವಾ. ಹೀಗಾಗಿ ಏನೇ ಚಿಕ್ಕ ಪುಟ್ಟ ಮಾಹಿತಿ ಇದ್ರು ದೊಡ್ಡ ಮಾಹಿತಿ ಇದ್ರು ತಪ್ಪದಂಗೆ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೈಲಲ್ಲಿ ಪತಿ ದರ್ಶನ್ ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಬಟ್ ಈ ಸಲ ಚೇಂಜಸ್ ಇತ್ತು. ಜನರ ಮಧ್ಯೆ ಜನರಲ್ ಎಂಟ್ರಿಯಲ್ಲಿ ದರ್ಶನ್ ರನ್ನ ಭೇಟಿ ಆಗಬೇಕಾಗಿ ಬಂತು. ಸುಪ್ರೀಂ ಕೋರ್ಟ್ನಿಂದ ಕಠಿಣ ನಿಯಮಗಳನ್ನು ವಿಧಿಸಿರೋ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರ ಮಧ್ಯೆನೇ ಆರೋಪಿ ದರ್ಶನ್ನನ್ನ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಕ್ಯೂ ಅಲ್ಲೇ ನಿಂತು ಗಂಟೆಗಟ್ಟಲೆ ಕಾದು ತಮ್ಮ ಸರದಿ ಬಂದ ಬಳಿಕ ಅಲ್ಲಿಗೆ ಹೋಗಿ ಭೇಟಿಯಾಗಿದ್ದಾರೆ. ಮುಂಚೆಲ್ಲ ನಾವು ನೋಡ್ತಾ ಇದ್ದೀವಿ, ವಿಚಾರಣಾ ದಿನ ಕೈದಿ ದರ್ಶನ್ರನ್ನ ಬೇರೆ ಒಂದು ಸಪ್ರೇಟ್ ರೂಮ್ಗೆ ಕರೆಸಿ ಅಲ್ಲಿ ಇವ್ರು ತಂದಿದ್ದೆಲ್ಲ ವಸ್ತುಗಳೆಲ್ಲ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಅವ್ರಿಗೆ ಸ್ವಲ್ಪ ಪ್ರತ್ಯೇಕವಾಗಿ ಅವಕಾಶ ಇರ್ತಾ ಇತ್ತು ಮಾತುಕತೆ ನಡೆಸೋದಕ್ಕೊಂದು 15-20 ನಿಮಿಷ ಅಂತ. ಬಟ್ ಈಗ ಅಂಥದ್ಯಾವುದಕ್ಕೂ ಕೂಡ ಆಸ್ಪದವನ್ನು ಕೊಟ್ಟಿಲ್ಲ. ಜೈಲಲ್ಲಿ ಪ್ರತಿನಿತ್ಯ ವಿಸಿಟರ್ಸ್ ಏನು ಬರ್ತಾರೆ ಅವ್ರಿಗೆ ಯಾವ ಪ್ರೋಟೋಕಾಲನ್ನು ಫಾಲೋ ಮಾಡಲಾಗತ್ತೆ, ಹಾಗೆ ವಿಜಯಲಕ್ಷ್ಮಿ ಅವರಿಗೂ ಪ್ರೋಟೋಕಾಲನ್ನು ಫಾಲೋ ಮಾಡಬೇಕಾಗಿ ಬಂತು. ಒಂದು ಮೂಲದ ಮಾಹಿತಿ ಪ್ರಕಾರ 2.5 ಗಂಟೆಗೂ ಹೆಚ್ಚು ಕಾಲ ಕ್ಯೂ ಅಲ್ಲಿ ವೇಟಿಂಗಲ್ಲಿ ವೇಟ್ ಮಾಡಬೇಕಾಗಿ ಬಂದಂತಹ ಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲವೂ ಕೂಡ ದರ್ಶನ್ ಮಾಡಿಕೊಂಡಂತಹ ಎಡವಟ್ಟುಗಳ ಕಾರಣಕ್ಕಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾಯೋದ್ರ ಅನುಭವ ವಿಜಯಲಕ್ಷ್ಮಿ ಅವ್ರಿಗೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ನಿನ್ನೆಯ ವಿಸಿಟಿಂಗು ಹಿಂದೆ ಮಾಡ್ತಾ ಇದ್ದಂತಹ ವಿಸಿಟಿಂಗ್ಗಳಿಗೂ ಎಷ್ಟು ರೀತಿಯ ವ್ಯತ್ಯಾಸಗಳು ಕಂಡು ಬಂತು ಅಂತ? ಮಮತಾ, ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರದಲ್ಲಿ ಅವ್ರು ಏನು ಕೆಲವೊಂದು ಸಲಹೆ ಕೊಟ್ಟಿದ್ರು ಅದನ್ನ ಜೈಲಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಈ ಹಿಂದೆಲ್ಲ ನಟ ದರ್ಶನ್ ಜೈಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರ ಸಹೋದರ ಸೇರಿದಂತೆ ಅವರ ಪತ್ನಿ ಎಲ್ಲರೂ ಕೂಡ VIP ಎಂಟ್ರಿಯಲ್ಲಿ ಹೋಗ್ತಾ ಇದ್ರು. ಕೇವಲ 5-10 ನಿಮಿಷಗಳಲ್ಲಿ ಅವ್ರನ್ನ ಭೇಟಿ ಮಾಡಿ ವಾಪಸ್ ಬರ್ತಾ ಇದ್ರು. ಆದರೆ ನಿನ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಗೆ ಬಂದಿರ್ತಾರೆ. ಆದರೆ VIP ಟ್ರೀಟ್ಮೆಂಟ್ ನಿನ್ನೆ ಇಲ್ಲ ಸಿಕ್ಕಿರಲ್ಲ. ಹಾಗಾಗಿ ಅವರು ಸಾಮಾನ್ಯ ಜನರೇನು 2-3 ಗಂಟೆಗಳ ಕಾಲ ಕಾದು ಕ್ಯೂವಲ್ಲಿ ಹೋಗಿ ಅವ್ರು ಮಾತಾಡ್ಸ್ಕೊಂಬರೋದಕ್ಕೆ ಏನು ಹೋಗ್ತಾರೆ, ಅದೇ ರೀತಿಯಾಗಿ ನಿನ್ನೆ ಕೂಡ ಸಾರ್ವಜನಿಕರ ಜೊತೆಯಲ್ಲೇ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿರುವಂಥದ್ದು. ಅದಕ್ಕೆ ಸುಮಾರು 2.5 ಗಂಟೆಗಳ ಕಾಲ ಸಮಯ ಹಿಡಿದಿದೆ ಅನ್ನೋದು ಅಲ್ಲಿನ ಸಿಬ್ಬಂದಿಗಳು ಹೇಳುವಂಥದ್ದು. ಅಂದರೆ ಕೇವಲ 15 ನಿಮಿಷಗಳ ಕಾಲ ಮಾತ್ರ ಭೇಟಿಗೆ ಅವಕಾಶ ಕೊಡ್ತಾರೆ. ಅಷ್ಟರೊಳಗಡೆ ಅವರು ಮಾತಾಡ್ಕೊಂಡು ಬರಬೇಕು. ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮುಖಾಮುಖಿಯಾಗಿ ನೇರವಾಗಿ ಮಾತಾಡೋದಕ್ಕೂ ಕೂಡ ಅವಕಾಶ ಇರಲ್ಲ. ಇಲ್ಲಿ ಕಬ್ಬಿಣದ ಜಾಲರಿ ಇರುತ್ತೆ, ಅದ್ರ ಮುಖಾಂತರನೇ ಪರಸ್ಪರ ಮಾತಾಡ್ಕೊಂಡು ಆ ಸಮಯ ಮುಗಿದ ತಕ್ಷಣವೇ ವಾಪಸ್ ಬರಬೇಕು. ಹಾಗಾಗಿ ನಿನ್ನೆ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬರೋದಕ್ಕೆ ಸುಮಾರು 2.5 ಗಂಟೆಗಳ ಕಾಲ ಸಮಯ ಹಿಡೀತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಹಾಗಾಗಿ ಆ ನಟ ದರ್ಶನ್ಗೆ ಈ ಬಾರಿ ಯಾವುದೇ ರೀತಿಯ VIP ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಜೊತೆಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದವರು ಕೂಡ ಸಾರ್ವಜನಿಕರು ಆ ರೀತಿಯಲ್ಲೇ ಕ್ಯೂವಲ್ಲಿ ಹೋಗಿ ಆ ಟೈಮಿಂಗ್ ಅಷ್ಟೇ ಭೇಟಿ ಮಾಡ್ಕೊಂಡು ತಕ್ಷಣಕ್ಕೆ ವಾಪಸ್ ಬರಬೇಕು. ಹಾಗಾಗಿ ದರ್ಶನ್ ಸಂಬಂಧಪಟ್ಟಂತೆ ಯಾರೇ ಭೇಟಿಗೆ ಹೋದರೂ ಕೂಡ ಈ ಮೊದಲಿನಂತೆ ನೇರವಾಗಿ ಹೋಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಈಗ ಮೊದಲಿನಂತೆ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಸುಮಾರು ಜನ ನಟ ನಟಿಯರೆಲ್ಲ ಒಂದು ಜೈಲಿಗೆ ಹೋಗಿ ಆ ಪರೇಡ್ ನಡೆಸಿ ಒಂದು ನಾಟಕ ಎಲ್ಲ ಮಾಡಿದ್ರಲ್ಲ, ವಿಸಿಟ್ ಮಾಡಿಕೊಂಡು ಆ ಥರದ್ದೆಲ್ಲ ನಾಟಕಗಳನ್ನು ನೋಡೋದಕ್ಕೆ ಕಡಿಮೆ ಸಿಗುತ್ತೆ. ಯಾಕಂದರೆ ಯಾರಿಗೆ ಸಮಯ ಇರುತ್ತೆ 2.5 ಗಂಟೆ 3 ಗಂಟೆ ಕಾಯ್ಕೊಂಡು ಹೋಗೋದಕ್ಕೆ? ನೋಡೋಣ, ಅಂಥ ಸಮಯವನ್ನು ಹಾಕಿ ಕೂಡ ಯಾರಾದರೂ ಹೋಗ್ತಾರಾ ನೋಡೋಣ. ಸದ್ಯಕ್ಕಂತೂ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದ ರೀತಿ ಮತ್ತು ಸುಪ್ರೀಂ ಕೋರ್ಟ್ನ ಕಠಿಣ ನಿಯಮಾವಳಿಗಳ ಅನುಸರಣೆ ಚಾಚೂ ತಪ್ಪದೆ ಹೇಗೆ ಪರಪ್ಪನಗ್ರಹಾರ ಜೈಲಿನ ಸಿಬ್ಬಂದಿಗಳು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ.